ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರತಿಯೊಬ್ಬರು ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಬೇಕು ಎಂದು ನಾಯಕನಹಟ್ಟಿ ಪಿಎಸ್ಐ ಜಿ ಪಾಂಡುರಂಗಪ್ಪ ಕರೆ ನೀಡಿದ್ದಾರೆ. ಮಂಗಳವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನ ಆಚರಣೆ ಮಾಡಬೇಕು. ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಜೂಜಾಟ ಆಡುವುದು ಕಂಡುಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು. ಪೊಲೀಸ್ ಠಾಣೆಯ ಪಿಎಸ್ಐ ತಿಪ್ಪೇಸ್ವಾಮಿ, ಮುಖಂಡರಾದ ಗಿರಿಯಜ್ಜ, ಸೈಯದ್ ಮಾಬು, ಜಾಕೀರ್ ಹುಸೇನ್, ಇಬ್ರಾಹಿಂ, ದೇವರಹಳ್ಳಿ ಮಲ್ಲಿಕಾರ್ಜುನ್, ಗಿಡ್ಡಾಪುರ ರುದ್ರಮುನಿ, ದಾಳಿಂಬೆ ಮಂಜು, ನಲ್ಗೇತನಹಟ್ಟಿ ಕುಮಾರ್, ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಅಣ್ಣಪ್ಪ ನಾಯ್ಕ, ಅಜ್ಜಯ್ಯ, ಕುಮಾರ್, ದೇವರಾಜ್ ಕೋಟೆ, ಮಹಿಳಾ ಪೇದೆಗಳಾದ ಲಕ್ಷ್ಮೀದೇವಿ, ಸುನಿತಾ ಇತರರು ಹಾಜರಿದ್ದರು. ಅದು ಒಂದು ಒಳ್ಳೆ ಕೆಟ್ಟದಾಗುತ್ತೆ, ಜನ ಹಾಳಾಗೋಗ್ತಾರೆ. ಏನೇ ಒಂದು ಕಾನೂನು ಹೆಂಗ್ ಬರ್ತದೆ ಗೊತ್ತಲ್ಲ, ಹೆಂಗ್ ಬರ್ತಾವ ಯಾರು ಸಂವಿಧಾನ ಬರೆದಿದ್ದಲ್ಲ. ಒಳ್ಳೇದಾಗೋಕೇನು, ಜನ ಹಾಳಾಗೋಕೆ ಒಳ್ಳೆ ರೀತಿಯಾಗಿ ಏನ್ ಮಾಡ್ಬೇಕು ಅಂತಂದೇಳಿ ಒಬ್ಬತ್ತೆ ಯಾವ್ದು ಹಿಂಗೆ ಒಬ್ಬತ್ತೆ ಹೇಳ್ತಾನೆ. ಸರ್ ಹಿಂಗಿದ್ರೆ ಇಸ್ಪೇಟ್ ಆಡೋದ್ರಿಂದ ಜನ ಎಲ್ಲ ಹಾಳಾಗ್ತಾರ, ಅವ್ರಿಗೆ ಒಂದು ಕಾನೂನು ಮಾಡಿದ್ರೆ ಆಡಬಾರ್ದು ನಂಗೆ ಮಾಡಿದ್ರೆ ಜನ ಬದುಕಿಲ್ಲ ಅಂದ್ರೆ ಎಲ್ಲ ಇಸ್ಪೇಟ್ ಆಡಿ ಹೊಲ ಮನೆ ಹಾಳು ಮಾಡಿಕೊಂಡು ಹಾಳಾಗೋಗ್ಬಿಡ್ತಾರ ಅಂತ ಒಬ್ಬತ್ತೆ ಹೇಳ್ತಾರೆ. ಹೇಳಿದ್ರೆ ಎಲ್ಲರೂ ಇನ್ನು ಉಳಿದ MLAಗಳೆಲ್ಲ 250 ಜನ ಬೇರೆ ಬೇರೆ ನಿಂತು ಹಾಗೆ ಇರ್ತಾರಲ್ಲ, ಎಲ್ಲರೂ ಹಾಗೆ ಇರ್ತಾರೆ. ಯಾವುದಪ್ಪ ಇದು ಮಾಡಿದ್ರೆ ಜನರಿಗೆಲ್ಲ ಒಳ್ಳೇದಾಗುತ್ತೆ, ಇದನ್ನು ಕಾನೂನು ಮಾಡಿದ್ರೆ ಅಂತ ಹೇಳ್ತಾರೆ. ಎಲ್ಲರೂ ಅವಾಗ ಅದನ್ನು ಬರ್ಕೊಂಡು ನಮ್ಮ ಒಂದು ಅಧಿಕಾರಿಗಳು ಇರ್ತಾರಲ್ಲ, IAS ಅವರೆಲ್ಲ ಹೇಳಿರ್ತಕ್ಕಂಥ ಕಾನೂನುಗಳನ್ನ ಬರ್ಕೊಂಡು ಅದಕ್ಕೊಂದು ಪಟ್ಟಿ ಮಾಡಿ ಒಂದು ರಾಜ್ಯಪಾಲರದು ರಾಷ್ಟ್ರಪತಿ ಸಿಗ್ನೇಚರ್ ಆಗಿ ಒಂದು ಕಾನೂನಾಗಿ ನಮಗೆ ಕಳಿಸ್ತಾರೆ. ಹಿಂಗೆ ಮಾಡ್ಬೇಕಾದ್ರೆ ಅವ್ರೇನು ನಮಗೆ ಬರೆದು ಕಳಿಸ್ತಾರೆ ಅದನ್ನು ನಾವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಅಲ್ಲಿಂದ ಈಗ ಒಂದು ಗಾಡಿ ಒಂದು ಮೋಟರ್ ಸೈಕಲ್ಗೆ 500 ರೂಪಾಯಿ ಹೆಲ್ಮೆಟ್ ಹಾಕಿ ಯಾಕೆ ಹಾಕ್ತೀವಿ? ನಾವು ಮಾಡಿದ್ದಲ್ಲ, ಆಯ್ಕೆ ಮಾಡಿರ್ತಕ್ಕಂಥ ಇವರು ಈ ಥರ ರಸ್ತೆ ಅಪಘಾತ ಆದರೆ ಜನರು ತಲೆ ಹೊಡ್ಕೊಂಡು ಸತ್ತೋಗ್ತಾರ. ಸಾವು ಆಗ್ಬಾರ್ದು ಅಂದ್ರೆ ಜನರಲ್ಲಿ ಭಯ ಇರಬೇಕು. ಭಯ ಇರ್ಬೇಕಾದ್ರೆ ಒಂದು ಫೈನ್ ಹಾಕಿದ್ರೆ ಎದುರ್ಕೊಂಡು ಹೆಲ್ಮೆಟ್ ಹಾಕ್ತಾರ. ಹೆಲ್ಮೆಟ್ ಹಾಕೊಂಡು ಮಾಡಿದ್ರೆ ಬಿದ್ದರೆ ಇವ್ರಿಗೆ ಆಕ್ಸಿಡೆಂಟ್ ಆದರೆ ಸಾವು ನೋವು ಉಂಟಾಗೋದಿಲ್ಲ. ಏನೇ ಒಂದು ಕಾನೂನು ಇದ್ರೂ ಕೂಡ ಕಾನೂನು ಒಳ್ಳೇದು. ಒಂದು ಯಾವ್ದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಾಗ 18 ವರ್ಷದೊಳಗಿರೋ ಮಕ್ಕಳಿಗೆ ಮದುವೆ ಮಾಡಬಾರ್ದು. ಯಾಕೆ ಬಾಲ್ಯ ವಿವಾಹ ನಿಷೇಧ ಪದ್ಧತಿಯನ್ನು ಮಾಡಿದ್ರು? ಯಾಕಂದ್ರೆ ಚಿಕ್ಕ ವಯಸ್ಸಿನಾಗ ಹೆಣ್ಮಕ್ಳಿಗೆ ಮದುವೆ ಮಾಡ್ಬಿಡ್ತಾರ. ಅವ್ರೆಲ್ಲ ವಯಸ್ಸು ಇನ್ನೂ ಯಾವುದೋ ಒಂದು 2 ಹುಡುಗಿ ಬಂದಿತ್ತು 18 ವರ್ಷ ಅಂತ